ಬೀದರ್ ದರೋಡೆ ಪ್ರಕರಣದಲ್ಲಿ ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೊನೆಗೂ ಪತ್ತೆಯಾಯಿತು ಪ್ರಕರಣದ ಆರೋಪಿಗಳ ಮೂಲ. ಇಲ್ಲಿವರೆಗೂ ಕೂಡ ಆರೋಪಿಗಳು ಎಲ್ಲಿ ಅವರು, ಆ ಗ್ಯಾಂಗಿಗೆ ಲಿಂಕ್ ಇದೆಯಾ, ಆ ರಾಜ್ಯದ ದರೋಡೆಗೆ ಲಿಂಕ್ ಇದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳೇನಿದ್ವು. ಆರೋಪಿಗಳ ಮನೆಗೆ ತೆರಳಿ ಈಗ ವಿಚಾರಣೆ ನಡೆಸಿದ್ದಾರೆ ಖಾಕಿ ತಂಡ. ಇಲ್ಲಿವರೆಗೂ ಪತ್ತೆಯಾಗದಂತ ಆರೋಪಿಗಳ ಮೂಲ ಈಗ ಪತ್ತೆಯಾಗಿದೆ. ಆದ್ರೆ ಇದುವರೆಗೂ ಕೂಡ ಮನೆಯತ್ತ ಆರೋಪಿಗಳು ಸುಳಿದಿಲ್ಲ. ಇಂಥದ್ದೇ ಮನೆಯಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ. ಮನೆಗೆ ಹೋಗಿದ್ದಾರೆ ಖಾಕಿ ತಂಡ, ವಿಚಾರಣೆ ನಡೆಸ್ತಿದ್ದಾರೆ. ಬಟ್ ಆರೋಪಿಗಳು ಇನ್ನೂ ಕೂಡ ಅಲ್ಲಿಗೆ ಬಂದಿಲ್ಲ. ಸುಳಿವು ಸಿಕ್ಕರೂ ಕೂಡ ಖತರ್ನಾಕ್ ಕದಿಮರ ಬಂಧನವಾಗಿಲ್ಲ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದಾರೆ ಈ ರಾಬರ್ಸ್. ಹೀಗಾಗಿ ಬೀದರ್ ಮತ್ತು ಹೈದರಾಬಾದ್ ಪೊಲೀಸರಿಂದ ಹುಡುಕಾಟ ಹಾಗೆ ಮುಂದುವರೆದಿದೆ. ಉತ್ತರ ಪ್ರದೇಶದಲ್ಲಿ ಬೀಡು ಬಿಟ್ಟ ಬೀದರ್ ಪೊಲೀಸರು ಉತ್ತರ ಪ್ರದೇಶದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗಿದೆ. ಮನೆ ಕೂಡ ಗೊತ್ತಾಗಿದೆ, ಹಾಗಾಗಿ ಹೋಗಿದ್ದಾರೆ. ಬಟ್ ಈಗ ಅಲ್ಲಿ ಆರೋಪಿಗಳಿಲ್ಲ, ಇಂತಲ್ಲಿ ಇದ್ರು ವಾಸಿಸ್ತಾ ಇದ್ರು ಅನ್ನುವಂತ ಮೂಲ ಗೊತ್ತಾಗಿರೋದ್ರಿಂದ ಪೊಲೀಸರೀಗ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಬೀದರ್ ಪೊಲೀಸರು ಅಲ್ಲೇ ಇರುವಂತದ್ದು ಬೀದರ್ ಪೊಲೀಸರು ಮಾತ್ರ ಅಲ್ಲ, ಹೈದರಾಬಾದ್ ಪೊಲೀಸರ ಸಹಕಾರ ಕೂಡ ಸಿಗ್ತಾ ಇದೆ. ಆರೋಪಿಗಳ ಮೂಲದ ಸುಳಿವು ಸಿಕ್ಕರೂ ಕೂಡ ಆರೋಪಿಗಳು ಇನ್ನೂ ಕೂಡ ಪತ್ತೆಯಾಗ್ತಾ ಇಲ್ಲ. ಬೀದರ್ನಲ್ಲಿ ಹಾಡ ಹಗಲೇನೆ ನಡೆದಂತ ದರೋಡೆ ಇದು. ಅಂದರೆ ATMಗೆ ಹಣ ಹಾಕೋದಕ್ಕೆ ತುಂಬಿಸೋದಕ್ಕೆ ಅಂತ ಬ್ಯಾಂಕ್ನ ಏಜೆನ್ಸಿಯನ್ನು ಇಬ್ಬರು ಬಂದಿದ್ರಲ್ಲ, ಅದರಲ್ಲಿ ಒಬ್ಬನನ್ನು ಶೂಟೌಟ್ ಮಾಡಿ ಆತ ಅಲ್ಲಿನೇ ಸಾವನ್ನಪ್ಪಿದ ಸ್ಪಾಟ್ ಔಟ್ ಆಗಿತ್ತು. ಮತ್ತೋರ್ವ ಗಾಯಗೊಂಡಿದ್ದ. ಆ 83 ಲಕ್ಷ ಇದ್ದಂಥ ಟ್ರಂಕ್ ಏನಿದೆ ಅದನ್ನು ತಮ್ಮ ಬೈಕ್ ಮೇಲೆ ಇಟ್ಕೊಂಡು ಪರಾರಿಯಾಗಿತ್ತು. ಅಲ್ಲಿಂದಾನೇ ಪೊಲೀಸರ ಕಣ್ ತಪ್ಪಿಸೋದಕ್ಕೆ, ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಅಂತ ರೂಟ್ ಬದಲಾಯಿಸ್ತಾ ಇದ್ರು. ಬೇರೆ ಬೇರೆ ಖಾಸಗಿ ವೆಹಿಕಲ್ಗಳು, ರೈಲಿನ ಮೂಲಕ ಇರ್ಬೋದು, ಬಸ್ ಮೂಲಕ ಇರ್ಬೋದು, ಜಲಸಾರಿಗೆ ಮೂಲಕ, ಹೀಗೆ ಪೊಲೀಸರ ದಿಕ್ಕನ್ನೇ ತಪ್ಪಿಸ್ತಾ ಎಲ್ಲೆಲ್ಲೋ ಓಡಾಡ್ತಾ ಇದ್ದಾರೆ. ಸದ್ಯಕ್ಕೀಗ ಉತ್ತರ ಪ್ರದೇಶದಲ್ಲಿ ಬೀದರ್ ಪೊಲೀಸರು ಬೀಡ್ಬಿಟ್ಟಿದ್ದಾರೆ. ಇಂಥದ್ದೇ ಮನೇಲಿ ಇದ್ರು ಅನ್ನೋದು ಗೊತ್ತಾಗಿದೆ. ಬಟ್ ಆರೋಪಿಗಳು ಈಗ ಅಲ್ಲಿಂದ ಎಲ್ಲಿಗೆ ಎಸ್ಕೇಪ್ ಆಗಿದ್ದಾರೆ ಅದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಆರೋಪಿಗಳನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕೆ ಈ ತನಿಖಾ ತಂಡಗಳು ವಿಶೇಷವಾಗಿ ತಂಡಗಳನ್ನ ರಚನೆ ಮಾಡಿಕೊಂಡು ಎಲ್ಲ ಕಡೆ ಕೂಡ ಅವರಿಗೋಸ್ಕರ ಬಲೆ ಬೀಸ್ತಾ ಇದ್ದಾರೆ. ಎಲ್ಲಿ ಎಷ್ಟೊತ್ತಲ್ಲಿ ಯಾವಾಗ ಲಾಕ್ ಆಗ್ತಾರೆ. ಬಟ್ ಅವ್ರನ್ನ ಹುಡ್ಕೋದಕ್ಕೆ ಅಂತ ಈಗ ಪೊಲೀಸರು ಹರಸಾಹಸ ಮಾಡ್ತಿದ್ದಾರೆ. ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಅವರು ಇದ್ರು ಅನ್ನುವಂಥ ಮಾಹಿತಿ ಗೊತ್ತಾಗಿರೋದ್ರಿಂದ ಹೋಗಿದ್ದಾರೆ. ಬಟ್ ಅವ್ರ ಮನೆಯತ್ತ ಆರೋಪಿಗಳು ಇನ್ನೂ ಕೂಡ ಸುಳಿತಾ ಇಲ್ಲ.